ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಆಸ್ತಿಯ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ವಿಲ್ಲನ್ನು ಮಾಡದೇ ಒಂದು ವೇಳೆ ಸತ್ತೋದರೆ, ಮರಣ ಹೊಂದಿದರೆ, ಆಸ್ತಿ ಯಾರಿಗೆ ಸೇರಬೇಕು ಅಂತ ಹೇಳದೇ ಆಸ್ತಿಯ ಮಾಲೀಕ ಯಾರೊಬ್ಬ ಹೆಸರಿಗೂ ಸಹ ಒಂದು ವಿಲ್ಲನ್ನು ಮಾಡದೇ ಒಂದು ವೇಳೆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಆಸ್ತಿ ಯಾರ ಪಾಲಾಗುತ್ತೆ, ಆಸ್ತಿನ ಕೇಳಬೇಕಾದವರು ಯಾರು, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿಡಿಯೋನ ಮಾಡ್ತಾಯಿದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ಸಂಪೂರ್ಣವಾದ ವಿವರಣೆಯನ್ನು ತಿಳ್ಕೊಳ್ಳಿ. ಸೆಕ್ಷನ್ 3 ಕ್ಲಾಸ್ 1 ಕ್ಲಾಸ್ ಜಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರವಾಗಿ ಇನ್ಸ್ಟೆಟಲ್ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾರೋ ಒಬ್ಬ ವ್ಯಕ್ತಿ ಒಂದು ಆಸ್ತಿಯ ಬಗ್ಗೆ ಒಂದು ವಿಲ್ಲನ್ನು ಮಾಡದೇನೆ ಒಂದು ಮರಣವನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇನ್ಸ್ಟೆಟಲ್ ಅಂತ ಹೇಳ್ಬೋದು. ಆ ಆಸ್ತಿಯ ಹಕ್ಕು ಯಾರ್ಯಾರಿಗೆ ಬರ್ತದೆ, ಯಾರು ಆ ಆಸ್ತಿನ ಕ್ಲೈಮ್ ಮಾಡ್ಬೋದು, ಲೀಗಲ್ ಹೇರ್ಸ್ ಅಂದರೆ ಯಾರು, ಅದ್ರ ಬಗ್ಗೆ ಎಲ್ಲ ಸ್ನೇಹಿತರೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ 3 ಕ್ಲಾಸ್ 1 ಕ್ಲಾಸ್ ಎಫ್ ಅಲ್ಲಿ ಹೇರ್ಸ್ ಬಗ್ಗೆ ಒಂದು ವಿವರಣವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಮರಣದ ಹೊಂದಿದ ನಂತರ ಅವರ ಕಾನೂನುಬದ್ಧ ವಾರಸುದಾರರು, ಗಂಡಾಗಲಿ ಹೆಣ್ಣಾಗಲಿ, ಗಂಡು ಹೆಣ್ಣು ಭೇದ ಭಾವ ಇಲ್ಲ, ಯಾವುದೇ ಮಕ್ಕಳಾಗಲಿ ಅವರೆಲ್ಲರೂ ಸಹ ಆ ಮರಣ ಹೊಂದಿದ ವ್ಯಕ್ತಿಯ ಆಸ್ತಿಯಲ್ಲಿ ಹಕ್ಕುದಾರರಾಗಿರ್ತಾರೆ. ಹಾಗಾಗಿ ಯಾವ ವ್ಯಕ್ತಿಯು ಒಂದು ವಿಲ್ಲನ್ನು ಮಾಡದೇನೆ ಒಂದು ಮರಣವನ್ನು ಹೊಂದಿದರೆ ಅವರ ಲೀಗಲ್ ಹೇರ್ಸ್, ಕಾನೂನುಬದ್ಧ ಪ್ರತಿನಿಧಿಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಸಹ ಆ ವ್ಯಕ್ತಿಯ ಕಾನೂನುಬದ್ಧ ವಾರಸ್ಥರಾಗಿರ್ತಾರೆ. ಹಾಗಾಗಿ ಆ ವ್ಯಕ್ತಿಯ ಆಸ್ತಿಯಲ್ಲಿ ಅವರಿಗೆ ಅವರದೇ ಆದಂಥ ಒಂದು ಭಾಗವನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳ್ಬೋದು. ಒಂದು ವೇಳೆ ಆ ವ್ಯಕ್ತಿ ಬದುಕಿದ್ದಂಥ ಸಂದರ್ಭದಲ್ಲಿ ಒಂದು ವಿಲ್ಲನ್ನು ಮಾಡಿ ನಂತರ ಒಂದು ಮರಣವನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ ಆ ವಿಲ್ಲಲ್ಲಿ ಏನು ಬರೆದಿರ್ತಾರೋ, ಯಾರಿಗೆ ಯಾವ ಆಸ್ತಿ ಎಷ್ಟು ಭಾಗ ಸೇರಿರಬೇಕು ಅಂತ ಬರೆದಿರ್ತಾರೋ ಆ ಪ್ರಕಾರವಾಗಿ ಆ ವ್ಯಕ್ತಿಗೆ ಆ ಭಾಗವನ್ನು ಕೊಡ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಇದು ಯಾವ ಒಬ್ಬ ವ್ಯಕ್ತಿ ಒಂದು ವಿಲ್ಲನ್ನು ಮಾಡದೇ ಒಂದು ವೇಳೆ ಸತ್ತೋದ್ರೆ ಈ ಕೆಳಕಂಡ ವ್ಯಕ್ತಿಗಳು ಆ ಆಸ್ತಿಯಲ್ಲಿ ಅಧಿಕಾರನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಒಬ್ಬ ವ್ಯಕ್ತಿ ವಿಲ್ಲನ್ನು ಮಾಡದೇನೆ ಮರಣ ಹೊಂದಿದ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆಸ್ತಿ ಯಾರಿಗೆ ಹೋಗ್ತದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮರಣ ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು, ಅದು ಹೇಳೋಕ್ಕಾಗೋದಿಲ್ಲ. ಆದರೆ ಅದು ವಿಲ್ ಮಾಡೋ ಮನಸ್ಥಿತಿಯನ್ನು ಹೊಂದಿದರೆ ನಿಮ್ಗೆ ಯಾವಾಗ ವಿಲ್ ಮಾಡಬೇಕು ಅಂತ ಅನಿಸಿದ್ರೆ ಆವಾಗಲೇ ವಿಲ್ ಮಾಡಿಬಿಡಿ. ಒಂದು ವೇಳೆ ವಿಲ್ ಮಾಡ್ದೇ ತೀರ್ಕೊಬಿಟ್ರೆ ನಿಮ್ಮ ಮಕ್ಕಳಲ್ಲೇ ಒಂದು ಜಗಳ ಕಲಹಗಳು ಆಗ್ತದೆ. ಒಂದು ವೇಳೆ ನೀವೇ ಒಂದು ಖುದ್ದು ಒಂದು ವಿಲ್ಲನ್ನು ಮಾಡಿ ಇಂಥ ಮಗನಿಗೆ ಇಂಥ ಮಗಳಿಗೆ ಇಂತಿಂಥ ಆಸ್ತಿಗಳ ಸೇರಬೇಕು ಅಂತ ಒಂದು ವಿಲ್ಲನ್ನು ಮಾಡಿದರೆ ಅಲ್ಲಿ ಯಾವುದೇ ರೀತಿಯ ಒಂದು ಜಗಳ ಕದನಗಳಿಗೆ ಒಂದು ಆಸ್ಪದ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.